ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಪಲಮನೇರು ಮತ್ತು ಕಾಪಲ್ಲಿ ರವೀಂದ್ರ ರೆಡ್ಡಿ ಅವರ ಮಗಳ ವಿವಾಹಕ್ಕೆ ಒಂದು ಲಗ್ನ ಪತ್ರಿಕೆಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ಗೆ ಬಂದು ಇವತ್ತು ಎಲ್ಲ ಇಲ್ಲಿ ನಮ್ಮ ಮಂಡಿ ಮಾಲೀಕರಿಗೂ ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ಅನೇಕ ವ್ಯಾಪಾರಸ್ಥರು ಎಲ್ಲರೂ ಸಹ ಇವತ್ತು ಒಂದು ಮದುವೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿ ಆ ಮಗುವಿಗೆ ಆಶೀರ್ವಾದ ಕೊಡಬೇಕಂತೇಳಿ ರವೀಂದ್ರ ರೆಡ್ಡಿ ಮತ್ತು ಅವರ ಸ್ನೇಹಿತರೆಲ್ಲರೂ ಬಂದು ಇವತ್ತು ಎಲ್ಲ ಮಾರ್ಕೆಟಿನ ಎಲ್ಲ ಕಡೆಯೂ ಲಗ್ನ ಪತ್ರಿಕೆಯನ್ನು ಕೊಟ್ಟು ಆ ಒಂದು ಮದುವೆ ಕಾರ್ಯಕ್ರಮ ಬರಬೇಕು ಅಂತೇಳಿ ಆ ದೇವ್ರಿಗೆ ಆ ಹುಡುಗಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಮಾರ್ಕೆಟ್ ಬಂದಿದ್ದರು. ಯಾಕಂದರೆ ರವೀಂದ್ರ ರೆಡ್ಡಿ ಇವತ್ತು ಇಲ್ಲಿ ಬರೋವಂಥ ಒಂದು ಏನು ಅಂದರೆ ಅವತ್ತು ಸುಮಾರು 15 ವರ್ಷಗಳಿಂದ ನಮಗೆ ಒಂದು ತರಕಾರಿಯನ್ನು ಅನ್ನದಾನ ಕಳಿಸೋದು ಅಂತ ತಿಳಿಸ್ಕೊಟ್ಟಿದ್ದು ನಮ್ಮ ರವೀಂದ್ರ ರೆಡ್ಡಿ. ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಒಂದು ತರಕಾರಿ ಕೊಟ್ಟರೆ ಲಕ್ಷಾಂತರ ಭಕ್ತಾದಿಗಳು ಊಟ ಮಾಡ್ತಾರೆ, ಪ್ರಸಾದ ಕೊಡ್ಬೋದು ಅಂತೇಳಿ ಇವತ್ತು ತಿಳಿಸ್ಕೊಟ್ಟಿದ್ದೆ ನಮಗೆ ರವೀಂದ್ರ ರೆಡ್ಡಿ. ಅದಕ್ಕೆ ಪ್ರತಿ ವರ್ಷವೂ ಬ್ರಹ್ಮೋತ್ಸವ ಆಗಲಿ, ಬೇರೆ ತಿರುಮಲದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಬ್ರಹ್ಮೋತ್ಸವ ಆಗಲಿ, ವೈಕುಂಠ ಏಕಾದಶಿ ಆಗಲಿ ಮತ್ತು ಅನೇಕ ಕಾರ್ಯಕ್ರಮಗಳು ದೇವರ ಲಕ್ಷಾಂತರ ಬರೋ ಭಕ್ತಾದಿಗಳು ಆ ದಿನ ತರಕಾರಿ ಬೇಕಂದರೆ ಇಲ್ಲಿಂದ ನಮ್ಮ ಮಂಡಿ ಮಾಲೀಕರು ಏನು ಕೇಳಿದ ತಕ್ಷಣ ನಮ್ಮ ಸೀನಣ್ಣವರು ಹಿರಿಯರು ಇಲ್ಲಿ ಮಾರ್ಕೆಟಲ್ಲಿ ಆಯ್ಪನ್ ಕೇಳಿದಾಗ ಎಲ್ಲರನ್ನ ಕರೆಸಿ ಆ ಲೋಡ್ ಮಾಡಿಸಿ ಫಸ್ಟ್ ದೇವಸ್ಥಾನಕ್ಕೆ ಅನ್ನದಾನಕ್ಕಂದ್ರೆ ಯಾವತ್ತೂ ಇಲ್ಲ ಅಂತ ಹೇಳೋದು ಬೇಡ ಅಂತ ಎಲ್ಲ ಕಡೆ ಕಳಿಸ್ತಾ ಇದ್ದೀವಿ. ಅದೇ ರೀತಿ ತಿರುಮಲ ಕಳಿಸ್ತಾ ಇದ್ದೀವಿ, ಇವತ್ತು ಕಾಣಿಪಾಕ ಕಳಿಸ್ತಾ ಇದ್ದೀವಿ, ಧರ್ಮಸ್ಥಳ ಕಳಿಸ್ತಾ ಇದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯ ಕಳಿಸ್ತಾ ಇದ್ದೀವಿ, ಆದಿಚುಂಚನಗಿರಿ ಮಠಕ್ಕೆ ಕಳಿಸ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳು ಕಳಿಸ್ಬೇಕಂದ್ರೆ ನಮ್ಮ ಪಲಮನೇರು ರವೀಂದ್ರ ರೆಡ್ಡಿ. ಯಾಕಂದರೆ ಒಂದು ತರಕಾರಿ ಆಗಲಿ ಒಂದು ಯಾವುದೇ ಒಂದು ಕಳಿಸ್ದೇನೋ ಅದು ನೂರಾರು ಲಕ್ಷಾಂತರ ಜನ ಭಕ್ತಾದಿಗಳು ಊಟ ಮಾಡಿದ್ರು ಪ್ರಸಾದಕ್ಕಾಗತ್ತೆ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದೆ ನಮಗೆ ಪಲಮನೇರು ರವೀಂದ್ರ ರೆಡ್ಡಿ. ಅದಕ್ಕೆ ನಮಗೆ ನಮ್ಮ ಮಾರ್ಕೆಟು ಸುಮಾರು 15-17 ವರ್ಷಗಳಿಂದ ಇವತ್ತು ನಾವು ಎಲ್ಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ. ಅಂದರೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ, ನಮ್ಮ ಮಂಡಿ ಮಾಲೀಕರಾಗಲಿ, ರೈತರಾಗಲಿ, ಕಾರ್ಮಿಕರಾಗಲಿ, ವ್ಯಾಪಾರಸ್ಥರ ಮೇಲೆ ಎಲ್ಲರ ಮೇಲೆ ಇರಬೇಕು ಅಂತೇಳಿ ಅವರು ಅದೇ ವಿಶೇಷವಾಗಿ ನಮಗೊಂದು ಗಾಡಿ ಕಳಿಸಿ, ವಾಹನ ಕಳಿಸಿ ಇಲ್ಲಿಂದ ತರಕಾರಿನ ಲೋಡ್ ಮಾಡಿ ಆ ಮಾರ್ಕೆಟ್ಗೆ ಅದು ತಿರುಮಲ ಕಳಿಸಿ, ದೇವಸ್ಥಾನಕ್ಕೆ ಕಳಿಸಿ ಲಕ್ಷಾಂತರ ಭಕ್ತಾದಿಗಳು ಆ ಪ್ರಸಾದ ಕೊಡ್ತಾ ಇದ್ರಿಂದ ಆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದು. ಇವತ್ತು ನಾವು ಅವರು ಬಂದಾಗ ಹುಣಸೆ ಮಾರ್ಕೆಟ್ ರೋಡಲ್ಲಿ ಮಾರ್ಕೆಟ್ ಇತ್ತು. ಇವತ್ತು ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟು ಭಾರತ ದೇಶದಲ್ಲಿ ಎಲ್ಲ ಮೂಲೆ ಎಲ್ಲ ಸ್ಟೇಟ್ಗಳಲ್ಲಿ ಕೂಡ ಗೊತ್ತಾಗಿದೆ. ಇವತ್ತು ವಿಶೇಷವಾಗಿ ಒಡ್ಡಲ್ಲಿ ಮಾರ್ಕೆಟ್ ಟೊಮೊಟೊ ಅಂದರೆ ಎಲ್ಲ ಡೆಲ್ಲಿಯಲ್ಲಾದ್ರೂ ಸಹ ಒಡ್ಡಲ್ಲಿ ಟೊಮೊಟೊ ಅಂದರೆ ಫಸ್ಟು ಇವತ್ತು ದಿನ ಒಡ್ಡಲ್ಲಿ ಮಾರ್ಕೆಟ್ ಟೊಮೊಟೊ ಅಂದರೆ ಫಸ್ಟ್ ಖಾಲಿ ಆಗೋದು ಗಾಡಿ ಅಂದರೆ ಅದು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟು. ಅಷ್ಟು ಹೆಸರಾದ ಅಂತ ನಮಗೆ ಒಂದು ಆ ತಿರುಮಲ ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಇಷ್ಟು ನಮ್ಮ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದಕ್ಕೆ ಸಹಾಯ ಮಾಡಿದ್ದು ನಮ್ಮ ರವೀಂದ್ರ ರೆಡ್ಡಿ ಅವರು ಮತ್ತು ಅವ್ರ ಸ್ನೇಹಿತರು ಎಲ್ಲರೂ ಬಂದು ನಮಗಿಂತ ಸಹಾಯ ಮಾಡಿದಾಗ, ಅವರ ಒಂದು ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಹೋಗಿ ಅವರು ಇಷ್ಟು ಜನಕ್ಕೆ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಆರೋಗ್ಯ ಇರಬೇಕು, ಎಲ್ಲರೂ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಒಂದು 15-20 ವರ್ಷಗಳಿಂದ ಹೋರಾಡಿ ಇವತ್ತು ಸುಮಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒಡ್ಡಲ್ಲಿ ಮಾರ್ಕೆಟಿಂದ, ತರಕಾರಿ ಓಪನ್ ಮಾಡಿದ್ದು ಫಸ್ಟ್ ಒಡ್ಡಲ್ಲಿ ಮಾರ್ಕೆಟಿಂದ. ಇವತ್ತು ಸುಮಾರು 25 ಮಾರ್ಕೆಟಿಂದ ಹೋಗ್ತಾ ಇದೆ ತರಕಾರಿ ದೇವಸ್ಥಾನಕ್ಕೆ. ಅದು ಆಗಿದ್ದು ಫಸ್ಟ್ ನಮ್ಮ ಒಡ್ಡಲ್ಲಿ ಮಾರ್ಕೆಟಿಂದ. ಆ ಒಡ್ಡಲ್ಲಿ ಮಾರ್ಕೆಟಿಂದ ಓದೋದಕ್ಕೆ ಇವತ್ತು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಒಳ್ಳೇದಾಯ್ತು. ಇವತ್ತು ರವೀಂದ್ರ ರೆಡ್ಡಿ ಅವರ ಮಗಳು ಮದುವೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿ ಅವರು ರೂಪಿಕಾ ರೆಡ್ಡಿ ಎಸ್ ಮತ್ತು ಮನೋಜ್ ರೆಡ್ಡಿ GS ಅಂತ ಅವ್ರಿಗೆ ಒಂದು ಎಲ್ಲರೂ ನೀವು ಹೋಗಿ ಮಾಲೂರಲ್ಲಿ ಮದುವೆ ಇರುತ್ತೆ, ನೀವೆಲ್ಲರೂ ಹೋಗಿ ಆಶೀರ್ವಾದ ಮಾಡಬೇಕು ಮಗುಗೆ. ಅವರು ಇವಷ್ಟು ನಮಗೋಸ್ಕರ ಇಷ್ಟು ನಮಗೆ ಒಂದು ಇದು ಮಾಡ್ತಾರೆ 15-20 ವರ್ಷಗಳಿಂದ. ಇವತ್ತೆಲ್ಲರೂ ಹೋಗಿ ಅವರು ದೇವರು ಅಂದರೆ ನಮಗೆ ದೇವರೇ ನಮಗೆ ಎಲ್ಲ ಇದು ಅಂತೇಳಿ ದೇವರು ನಂಬ್ಕೊಂಡಿರುವಂತಹವರು. ಇವತ್ತು ತಿರುಮಲದಿಂದ EO ಅವರು ಬರ್ತಾ ಇದ್ದಾರೆ. ಎಷ್ಟು ಅವ್ರು ಮಾಡಿರೋ ಕೆಲಸಗಳಿಂದ, ಒಳ್ಳೆಯ ಕೆಲಸಗಳಿಂದ ಇವತ್ತು ಕಾಣಿಪಾಕ ಈ ಪ್ರೆಸಿಡೆಂಟು, ಆಮೇಲೆ ಚೇರ್ಮನ್ನು, EO ಎಲ್ಲರೂ ಬರ್ತಾ ಇದ್ದಾರೆ, MLA ಅವ್ರು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಡ್ಡಲ್ಲಿ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲೀಕರು, ರೈತರು, ವ್ಯಾಪಾರಸ್ಥರು ಎಲ್ಲರೂ ಹೋಗಿ ಆ ಮಗುಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಿ ಚೆನ್ನಾಗಿ ನೂರಾರು ವರ್ಷಗಳ ಬಾಳಿ ಬದುಕಲಿ ಅಂತೇಳಿ ನಾವು ಇವತ್ತು ಹೋಗಿ ಎಲ್ಲರೂ ಹೋಗಿ ಆಶೀರ್ವಾದ ಮಾಡಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಾರ್ಕೆಟಿನ ಹಿರಿಯರಾದ ಅನಂತಪುರ ಸೀನಣ್ಣ ಅವರು, ಅದೇ ರೀತಿ మన ಪಲಮನೇರು ರವೀಂದ್ರ ರೆಡ್ಡಿ ಅವರು, ಪಲಮನೇರು ರೇವಣ್ಣ ಅವರು ಮತ್ತು ನಮ್ಮ ಸೇಟು
ಜೈ ಸೇಠ್ ಅವ್ರು ಪಲ್ಮೇರು ಅವರು ಅಷ್ಟೇ ದೇವಸ್ಥಾನಕ್ಕಂದ್ರೆ ನಾನು ಇದ್ದೀನಿ ಫಸ್ಟು, ನನ್ನೆಲ್ಲ ಕೈಲಾದಷ್ಟು ಮಾಡ್ತೀವಿ ಅಂತ. ಇವತ್ತು ದಿನ ಇವರೆಲ್ಲರೂ ಬಂದು ಒಂದು ನಮ್ಮ ಮಾರ್ಕೆಟಿನ KSP ಪ್ರಭಾಕರನ್ ಅವರು, CM ವೀರಭದ್ರ ಅವರು, SM2 ಮಂಜುನಾಥ್ ಶೆಟ್ಟಿ ಅವರು, GR ರಾಮಚಂದ್ರ ಅವರು ಮತ್ತು ಜಯರಾಮ್ ರೆಡ್ಡಿ ಅವರು, JPS ಜಯಚಂದ್ರ ಅವರು, MNS ನಾರಾಯಣ ಅವರು ಮತ್ತು ರಿಯಾಸು ಸೋಮಶೇಖರ್ ನಾಯ್ಡು ಎಲ್ಲರೂ ಬಂದು ಇವತ್ತು ನಮ್ಗೆ ಒಂದು ಆಹ್ವಾನ ಕೊಟ್ಟಿದ್ದಕ್ಕೆ ಎಲ್ರಿಗೂ ಖುಷಿ ಆಗ್ತದೆ. ಎಲ್ಲರೂ ಬಂದು ಆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತೀವಿ. ಎಲ್ಲರೂ ಬರಬೇಕು, ತಪ್ಪದೆ ಎಲ್ಲರೂ ಹೋಗಿ. ಯಾಕಂದ್ರೆ ನಮ್ಮಿಂದ ಅವರು ಇಷ್ಟು ಇದು ದೇವಸ್ಥಾನದಲ್ಲಿ ನಮ್ಗೆ ಇಷ್ಟು ಕೊಟ್ಟು ನಮ್ಗೆ ದೇವರು ಒಳ್ಳೇದಾಗಬೇಕು ಅಂತ ಅವರು ಓಡಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ನೀವೆಲ್ಲ ಹಿರಿಯರು ಮತ್ತು ಎಲ್ಲರೂ ಹೋಗಿ ನಮ್ಮ ತಾಲೂಕಿನ ಎಲ್ಲರೂ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಒಂದು ಬರ್ಬೇಕಂತೇಳಿ